ನಮಸ್ಕಾರ ಸ್ನೇಹಿತರೆ, ಇಡೀ ರಾಜ್ಯದಾದ್ಯಂತ ಇರುವಂತಹ ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದೀಗ ಬಿಗ್ ಶಾಕ್. ಹೌದು, ಕುಟುಂಬದ ಯಜಮಾನಿಯರಿಗೆ ಹೋಟೆಲ್ ಐಡಿ ಕಡ್ಡಾಯ. ನಕಲಿ ಫಲಾನುಭವಿಗಳನ್ನ ರದ್ದುಗೊಳಿಸಲು ಈ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಸ್ನೇಹಿತರೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ನವೀಕರಣಕ್ಕೆ ಮತದಾರರ ಗುರುತಿನ ಚೀಟಿ ಕಡ್ಡಾಯಗೊಳಿಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಲಾಗಿದೆ ಸ್ನೇಹಿತರೆ. ಈ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆಯ ಬಳಿಕ ಮತ್ತಷ್ಟು ಹೆಸರು ಫಿಲ್ಟರ್ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಹೀಗಾಗಿ ಎಸ್ಐಆರ್ ಪೂರ್ಣಗೊಂಡ ಬಳಿಕವೇ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಿಸಲು ತೀರ್ಮಾನಿಸಲಾಗಿದೆ ಸ್ನೇಹಿತರೆ. ಆದಾಯ ತೆರಿಗೆದಾರರು ನಿಧನರಾದವರು ಕೂಡ ನಕಲಿ ದಾಖಲೆಗಳನ್ನು ನೀಡಿ ಒಂದೇ ಕುಟುಂಬದಿಂದ ಒಂದಕ್ಕಿಂತ ಹೆಚ್ಚು ಅರ್ಜಿದಾರರು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುತ್ತಿದ್ದುದನ್ನು ಪರಿಶೀಲನೆ ಮಾಡಿ ಅಂತವರನ್ನ ಫಲಾನುಭವಿಗಳ ಪಟ್ಟಿಯಿಂದ ಕೈಬಿಡಲಾಗಿದೆ ಸ್ನೇಹಿತರೆ. ಈಗ ಮತದಾರರ ಗುರುತಿನ ಚೀಟಿಗಳನ್ನು ಕಡ್ಡಾಯಗೊಳಿಸಿರುವುದರಿಂದ ಮತ್ತಷ್ಟು ಜರಡಿ ಹಿಡಿಯಲು ಸರ್ಕಾರ ನಿರ್ಧಾರ ಮಾಡಲಾಗಿದೆ ಸ್ನೇಹಿತರೆ. ಹೀಗಾಗಿ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ರದ್ದಾಗುವುದು ಅಂತವರು ಸಹಜವಾಗಿಯೇ ಗೃಹಲಕ್ಷ್ಮಿ ಯೋಜನೆಯಿಂದಲೂ ಅನರ್ಹಗೊಳ್ಳುತ್ತಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಅಡಿ ಅರ್ಹರಿಲ್ಲದಿದ್ದರೂ ಕೂಡ ಹಣ ಪಡೆಯುತ್ತಿದ್ದಾರೆ ಎಂಬ ಕಾರಣದಿಂದಾಗಿ ಫಲಾನುಭವಿ ಮರು ಅರ್ಜಿ ಆಹ್ವಾನಿಸಿ ಯೋಜನೆ ನವೀಕರಣಗೊಳಿಸಲು ಸರ್ಕಾರ ತೀರ್ಮಾನ ಮಾಡಲಾಗಿದೆ ಸ್ನೇಹಿತರೆ. ಅದರಂತೆ ಎಪಿಎಲ್ ಬಿಪಿಎಲ್ ಕಾರ್ಡ್ ಜೊತೆಗೆ ಮತದಾರರ ಗುರುತಿನ ಚೀಟಿಗಳನ್ನು ಹೊಂದಿರಬೇಕು ಅಂತವರು ಮಾತ್ರವೇ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುವುದನ್ನ ಫಲಾನುಭವಿಗಳಾಗುತ್ತಾರೆ ಸ್ನೇಹಿತರೆ. ರಾಜ್ಯದಲ್ಲಿ ಸದ್ಯ 1.24 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದು ಯೋಜನೆಯ ಆರಂಭದಿಂದಲೇ ಇಲ್ಲಿಯವರೆಗೂ 71,000 ಕೋಟಿ ರೂಪಾಯಿಗೂ ಅಧಿಕ ಹಣ ನೀಡಲಾಗಿದೆ ಸ್ನೇಹಿತರೆ. ಹೀಗಾಗಿ ತೆರಿಗೆ ಪಾವತಿದಾರರು ನಿಧನ ಹೊಂದಿದರೂ ಕೂಡ ಸರ್ಕಾರಿ ಉದ್ಯೋಗಿಗಳಿಗೂ ಸೇರಿದಂತೆ ಸುಮಾರು 4.30 ಲಕ್ಷ ಮಂದಿಯನ್ನ ಯೋಜನೆಯಿಂದ ಕೈಬಿಡಲಾಗಿದೆ ಸ್ನೇಹಿತರೆ. ಈ ಜೊತೆಗೆ ನೆರೆ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಂತಹ ಬೃಹತ್ ನಗರಗಳಲ್ಲಿ ಬೃಹತ್ ಯೋಜನೆಯ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಮತ ಚಲಾಯಿಸುವುದು ಅನ್ಯ ರಾಜ್ಯದಲ್ಲಿ ಸೌಲಭ್ಯ ಪಡೆಯುವುದು ಕರ್ನಾಟಕದಲ್ಲಿ. ಹೀಗಾಗಿ ರಾಜ್ಯದ ಮತದಾರರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಬೇಕು ಎಂಬುದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಖಚಿತ ನಿಯೋಗವಾಗಿದೆ ಸ್ನೇಹಿತರೆ. ಮಾರ್ಚ್ ಏಪ್ರಿಲ್ ವರೆಗೆ ಗೃಹಲಕ್ಷ್ಮಿ ಹಣ ಖಾತೆಗಳಿಗೆ ರವಾನೆಯಾಗಿದೆ. ಮೇ ತಿಂಗಳ ನಂತರದ ಹಣ ಬಿಡುಗಡೆಗಾಗಿ ಆರ್ಥಿಕ ಇಲಾಖೆಗಳಿಗೆ ಮನವಿ ಸಲ್ಲಿಸಲಾಗಿದೆ ಸ್ನೇಹಿತರೆ. ಹಣ ಬಂದ ಕೂಡಲೇ ಅರ್ಹ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮೂಲಕ ಜಮಾ ಮಾಡುವ ಪ್ರಕ್ರಿಯೆ ಮುಂದುವರಿಸಲಾಗಿದೆ ಸ್ನೇಹಿತರೆ. ಅದೇ ವೇಳೆ ಅರ್ಹರಾಗಿದ್ದರೂ ಕೂಡ ತಾಂತ್ರಿಕ ಕಾರಣಗಳಿಂದ ಹೆಸರು ಕೈ ಬಿಟ್ಟಿರುವವರಿದ್ರೆ ಅವರು ಸಂಬಂಧಿತ ಇಲಾಖೆಯನ್ನ ಸಂಪರ್ಕಿಸಿ ದಾಖಲೆಗಳೊಂದಿಗೆ ಮರು ಪರಿಶೀಲನೆ ಅರ್ಜಿ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಆದರೆ ಅರ್ಹರಿಗೆ ಯೋಜನೆ ಕೈ ತಪ್ಪುವುದಿಲ್ಲ ಎಂದು ಅಧಿಕಾರಿಗಳು ಭರವಸೆಯನ್ನ ನೀಡಿದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಮರು ನವೀಕರಣದ ಮಾರ್ಗಸೂಚಿಗಳನ್ನ ಸಚಿವ ಸಂಪುಟದ ಮಂಡಳಿಯಿಂದ ಸಲ್ಲಿಸಲಾಗಿದೆ ಸ್ನೇಹಿತರೆ. ಅದರಲ್ಲಿ ಮತದಾರರ ಗುರುತಿನ ಚೀಟಿಗಳನ್ನ ಕಡ್ಡಾಯಗೊಳಿಸಲಾಗಿದೆ ಸ್ನೇಹಿತರೆ. ಈ ಜೊತೆಗೆ ಉಳಿತಾಯದ ಖಾತೆ ಹೊಂದಿರುವವರನ್ನ ಕೂಡ ಕಡ್ಡಾಯ ಮಾಡಲಾಗಿದೆ ಸ್ನೇಹಿತರೆ. ಜಂಟಿ ಖಾತೆಗಳ ಯೋಜನೆಗೆ ಪರಿಗಣಿಸಲು ಕೂಡ ಮಾರ್ಗಸೂಚಿಯಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ. ಹೀಗೆ 10 ಹಲವು ಅಂಶಗಳನ್ನ ಒಳಗೊಂಡ ಮಾರ್ಗಸೂಚಿಗಳನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಸ್ನೇಹಿತರೆ. ಸಚಿವ ಸಂಪುಟದಲ್ಲಿ ಚರ್ಚಿಸಿ ಒಪ್ಪಿಗೆ ಸಿಕ್ಕ ಬಳಿಕ ಅದನ್ನ ಅಂತಿಮಗೊಳಿಸಲಾಗುವುದು. ಇದೀಗ ಸರ್ಕಾರದ ಬಹುತೇಕ ಸಿಬ್ಬಂದಿಗಳನ್ನ ಎಸ್ಐಆರ್ ಸೇವೆ ನಿಯೋಜಿಸಲಾಗಿದೆ ಸ್ನೇಹಿತರೆ. ಹೀಗಾಗಿ ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಳಿಸಲು ಇನ್ನೂ ಕಾಲ ಅವಕಾಶ ಬೇಕಾಗುತ್ತದೆ ಎಂದು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ.